ಯಾಕೆ ಬಾಗ ಒಬ್ಬನ ಆರಾಮ್ ಕೂತಂದಿಲ್ಲ, ಯಾಕೆ ಬೇಜಾರಾಗಿಲ್ಲ, ಏನಾಗೈತೆ? ತಮ್ಮ 500 ರೂಪಾಯಿನ ಸಂಘಕ್ಕಂದು ಇಸ್ಕೊಂಡ್ರಪ್ಪ ಸಾಲನ್ನ 5 ವರ್ಷ ಆಯ್ತು. ಹೋಗಿ ಕೇಳ್ತಾನೆ ಕೊಡಕತ್ತ ಇರ್ಲಲ್ಲೇ. ಸಂಘ ರೊಕ್ಕ ಕೊಡಂಗಿಲ್ಲ ಅಂದ್ರ ಒಂದ್ ಐಡಿಯಾ ಮಾಡಂಬ. ಇಲ್ಲಿ ನಮ್ ತಾಕ ಒಬ್ಬ ಸ್ವಾಮಿಯಾರ ಪರಿಚಯ ಅದಾರ, ಅವ್ರ ತಾಕ ಹೋಗಂಬ. ಅವ್ರೆಲ್ಲ ಒಳ್ಳೆ ಕವಡಿ ಹಾಕಿ ಹೇಳ್ತಾರ ಬಾ. ಅವ್ನು ಯಾವ ರೊಕ್ಕ ಕೊಡ್ತಾರ, ರೊಕ್ಕ ಬಂದು ಕೊಡಕ್ ಬಾ ಅವ್ನ ವಾಪಸ್. ಹಂಗ್ ಮಾಡ್ತಾರಪ್ಪ, ಹೋಗಂಬ. ಮಾಟ ಮಂತ್ರ ಮಾಡ್ತಿಲ್ಲ. ಬಾ ಬಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿಯರೇ, ಸ್ವಾಮಿಯರೇ, ಹೇಳಿ ಭಕ್ತರೇ. ಸ್ವಾಮಿಯರೇ, ನಮ್ ಚಿಕ್ಕಪ್ಪವ್ರು ಯಾರಿಗ ದುಡ್ಡು ಕೊಟ್ಟಾರಂತೆ. ಅವ್ನು ಇವತ್ತಿನವರೆಗೂ 5 ವರ್ಷ ಆಯ್ತು, ಇನ್ನೂವರೆಗೂ ದುಡ್ಡು ಕೊಡ್ತಾ ಇಲ್ಲ. ಅದಕ್ಕೆ ನೀವೇ ಏನಾರ ಒಂದು ದಾರಿ ತೋರಿಸ್ಬೇಕು ಸ್ವಾಮಿಯರೇ. ಭಕ್ತರೇ, ನೀವು ಇಬ್ಬರು ಸೇರಿ ಹಿಡ್ಕೊಳ್ರಿ. ನೀನ್ ಬರೋದ್ ಹಿಡ್ಕೊಳ ಇದನ್ನ ನನಗೆ ನೀ ಬರೋದಕ್ಕ ಸುಮ್ಮಡ್ಕ. ಭಕ್ತ, ಇದಕ್ಕೆ ನಾನು ಒಂದು ಮಂತ್ರ ಹಾಕ್ತಾನ, ಅದಕ್ಕೆ ಇದಕ್ಕೆ ಮಾಡ್ತಾನ. ನಾನು ಹೇಳಿದಷ್ಟು ದುಡ್ಡು ಕೊಡ್ಬೇಕು. ಎಷ್ಟಾಗದ ಬರ 10,000 ರೂಪಾಯಿ ಆಗತ್ತಿ. ಯಾಕ ಬಾರ, ಒಳ್ಳೆ ಮಂತ್ರ ಮಾಡ್ತಾರ ಬಾ ಅವ್ರು. ಏ ಬಾಯಿಲಿ ಸ್ವಾಮಿಯರೇ, ತಗೊಳ್ಳಿ ನಿಮ್ಮ ದಂಡವನ್ನು. ನಾವು ಈ ಕೌಡಿಯನ್ನು ಹಾಕಿದ ಮೇಲೆ ಈ ದಂಡವನ್ನು ನಾವು ವಾಪಸ್ ತಗೋಣಕ್ಕೆ ನಮಗೆ 1,000 ರೂಪಾಯಿ ಕೊಟ್ಟ ಮೇಲೆ ಸ್ವೀಕರಿಸ್ತೇವೆ. ಸ್ವೀಕರಿಸೋದಲ್ಲ. ಏ ಕಕ್ಕ ಬಾರು, 1,000 ರೂಪಾಯಿ ಕೊಟ್ಟಿರೋ ಬಾರು. ಕೊಟ್ರದ ಸಾಲ 500 ರೂಪಾಯಿನ, ಆ 500 ರೂಪಾಯಿ ಇವ್ನಿಗೆ 10,000 ಕೊಡಕಂತ. ನೀನು ಬಾರು ಇವ್ ಕರ್ಕೊಂಬಂದ ತಪ್ಪಿ ನಾನ್ 1,000 ರೂಪಾಯಿ ಕಟ್ಟಬೇಕಾತಲ್ಲ.